ಮತ್ತೊಮ್ಮೆ ನೂತನ ನ್ಯೂಸ್ಗೆ ಸ್ವಾಗತ. ಭಟ್ಕಳ ಬೇಂಗ್ರೆ ಗ್ರಾಮದ ಮೂಡಶಿರಾಲಿಯ ಮೇಲಿನ ಕೆರೆಗದ್ದೆ ಬಳಿ ಸರ್ಕಾರದ ಅನುದಾನದಲ್ಲಿ ಕಾಲು ಸೇತುವೆ ಕಾಮಗಾರಿ ಪ್ರಗತಿಯಲ್ಲಿದ್ದು, ಕಾಮಗಾರಿ ಕೇವಲ ಓರ್ವರ ಹಿತಾಸಕ್ತಿಗೆ ತಕ್ಕಂತೆ ನಡೆಯುತ್ತಿದೆ ಎಂದು ಆರೋಪಿಸಿರುವ ಸಾರ್ವಜನಿಕರು ಜನರಿಗೆ ಅನುಕೂಲವಾಗುವಂತೆ ಕಾಮಗಾರಿಯನ್ನ ಮುಂದುವರಿಸುವಂತೆ ಆಗ್ರಹಿಸಿದ್ದಾರೆ. ಭಟ್ಕಳದ ಬೇಂಗ್ರೆ ಗ್ರಾಮದ ಮೂಡಶಿರಾಲಿಯ ಮೇಲಿನ ಕೆರೆಗದ್ದೆ ಬಳಿ ಸರ್ಕಾರದ ಅನುದಾನದಲ್ಲಿ ಕಾಲು ಸೇತುವೆ ಕಾಮಗಾರಿ ಪ್ರಗತಿಯಲ್ಲಿದ್ದು, ಕಾಮಗಾರಿ ಕೇವಲ ಓರ್ವರ ಹಿತಾಸಕ್ತಿಗೆ ತಕ್ಕಂತೆ ನಡೀತಾ ಇದೆ ಎಂದು ಆರೋಪಿಸಿ ಸಾರ್ವಜನಿಕರು ತಕರಾರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅರ್ಜಿಯಲ್ಲಿ ತಾಲೂಕಿನ ಬೇಂಗ್ರೆ 2 ಗ್ರಾಮದ ಮೂಡಶಿರಾಲಿಯ ಮೇಲಿನ ಕೆರೆಗದ್ದೆ ಮಜರೆಯಲ್ಲಿ ಕಾಲು ಸೇತುವೆ ಕಾಮಗಾರಿ ಸರ್ಕಾರದಿಂದ ಮಂಜೂರಾಗಿದ್ದು, ಈ ಕಾಮಗಾರಿಗೆ ಗುರುತು ಮಾಡಿರುವ ಸ್ಥಳವು ಸಾರ್ವಜನಿಕ ಉಪಯೋಗಕ್ಕೆ ಬಾರದೆ ಕೇವಲ ಓರ್ವರಿಗೆ ಮಾತ್ರ ಪ್ರಯೋಜನವಾಗುವ ರೀತಿಯಲ್ಲಿದೆ. ಮೊದಲು ಮೇಲಿನ ಕೆರೆಗದ್ದೆ ಹಳ್ಳಕ್ಕೆ ಹಾಕಲಾಗಿದ್ದ ಕಾಲು ಸೇತುವೆ ಕಾಮಗಾರಿಯ ಸ್ಥಳ ಬದಲಾವಣೆ ಮಾಡಿದ್ದಾರೆ. ಕಾಮಗಾರಿ ಕೇವಲ ಓರ್ವರ ಹಿತಾಸಕ್ತಿಗೆ ತಕ್ಕಂತೆ ನಡೆಯುತ್ತಿದೆ ಎಂದು ಆರೋಪಿಸಿರುವ ಗ್ರಾಮಸ್ಥರು ಸದ್ಯ ಕಾಮಗಾರಿಗೆ ಗುರುತು ಮಾಡಿರುವ ಸ್ಥಳವನ್ನ ಬದಲಾಯಿಸಿ ಪಕ್ಕದ ಮೇಲಿನ ಕೆರೆಗದ್ದೆ ಹಳ್ಳಕ್ಕೆ ಈ ಕಾಮಗಾರಿಯನ್ನ ಹಾಕಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಬಗ್ಗೆ ಕಳೆದ ಏಪ್ರಿಲ್ 27ರಂದು ಬೇಂಗ್ರೆ ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಿಗೆ, ಸಹಾಯಕ ಆಯುಕ್ತರಿಗೆ, ತಹಶೀಲ್ದಾರರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ತಕರಾರು ಅರ್ಜಿ ಸಲ್ಲಿಸಿದ್ದು, ಇನ್ನೂ ತನಕ ಯಾವುದೇ ಪ್ರಯೋಜನವಾಗಿಲ್ಲ. ಅದೇ ರೀತಿ ಶಾಸಕರಿಗೂ ಮನವಿಯನ್ನ ಸಲ್ಲಿಸಿದ್ದು, ಶಾಸಕರಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಎಂದು ಗ್ರಾಮಸ್ಥರು ನೂತನ ವಾಹಿನಿಗೆ ತಿಳಿಸಿದ್ದಾರೆ. ಮಾನ್ಯ ಅಸಿಸ್ಟೆಂಟ್ ಆಫ್ ಕಮಿಷನರ್ಗೂ ಕೊಟ್ಟಾರೆ, ಗ್ರಾಮ ಪಂಚಾಯತ್ಗೆ, ತಾಲೂಕ್ ಪಂಚಾಯತ್ಗೆ ಮತ್ತು MLA ಕೂಡ ಲೆಟರ್ ಮುಟ್ಟಿಸಿದ್ವಿ. ಆದರೂ ಅವರು ಈ ಒಬ್ಬನ ವೈಯಕ್ತಿಕವಾಗಿ ಮಾಡಿಸ್ಕೊಡ್ತಿದ್ರು. ಅದನ್ನು ನಿಯಂತ್ರಣ ಮಾಡಬೇಕು ಹಾಗೂ ನಮ್ಗೆ ಸಾರ್ವಜನಿಕ ಉಪಯೋಗ ಥರ ಮಾಡ್ಕೊಡ್ಬೇಕು. ಮೇಲಿನ ಕೆರೆಗದ್ದೆ ಹಳ್ಳಕ್ಕೆ ಕಾಲು ಸೇತುವೆ ನಿರ್ಮಿಸುವುದರಿಂದ ಅಕ್ಕಪಕ್ಕದ ನೂರಾರು ಮನೆಗಳಿಗೆ, ಸಾರ್ವಜನಿಕರಿಗೆ ವ್ಯವಸ್ಥಿತ ಸಂಪರ್ಕ ಸೌಲಭ್ಯ ಕಲ್ಪಿಸಿದಂತಾಗುತ್ತದೆ. ಮಳೆಗಾಲದಲ್ಲಿ ಶಾಲಾ ಮಕ್ಕಳಿಗೆ ಆಗುವ ತೊಂದರೆ, ಅನಾಹುತ ತಪ್ಪಿಸಿದಂತಾಗುತ್ತದೆ ಎನ್ನುವುದು ಇಲ್ಲಿನ ಸಾರ್ವಜನಿಕರ ಅಳಲು. ಒಂದು ವೇಳೆ ಈಗ ಗುರುತು ಮಾಡಿರುವ ಸ್ಥಳದಲ್ಲಿಯೇ ಕಾಮಗಾರಿಯನ್ನ ಮುಂದುವರಿಸಿದರೆ ಪ್ರತಿಭಟನೆ ಮಾಡುವುದಾಗಿ ಆಗ್ರಹಿಸಿದ್ದಾರೆ. ಇನ್ನು ಶುಕ್ರವಾರದಂದು ಹೊನ್ನಾವರಕ್ಕೆ ಭೇಟಿ ನೀಡಿರುವ ಶಾಸಕಿ ಶಾರದಾ ಶೆಟ್ಟಿ ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ನಡೆಯುತ್ತಿರುವ ಒಳಚರಂಡಿ ಕಾಮಗಾರಿಯ ಗುಣಮಟ್ಟವನ್ನು ಪರಿಶೀಲಿಸಿದರು. ಹೊನ್ನಾವರ ಒಳಚರಂಡಿ ಕಾಮಗಾರಿ ಕಳಪೆಯಾಗಿರೋದ್ರಿಂದ ಪಾದಚಾರಿಗಳು, ವಾಹನ ಚಾಲಕರು ಪರದಾಡುವಂತಾಗಿದೆ ಎಂದು ನಾಗರಿಕರು ಪ್ರತಿಭಟಿಸಿದ ಹಿನ್ನೆಲೆಯಲ್ಲಿ ಶುಕ್ರವಾರದಂದು ಹೊನ್ನಾವರಕ್ಕೆ ಭೇಟಿ ನೀಡಿರುವ ಶಾಸಕಿ ಶಾರದಾ ಶೆಟ್ಟಿ ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ನಡೆಯುತ್ತಿರುವ ಒಳಚರಂಡಿ ಕಾಮಗಾರಿಯ ಗುಣಮಟ್ಟವನ್ನು ಪರಿಶೀಲಿಸಿದರು. ಒಳಚರಂಡಿ ಕಾಮಗಾರಿಯ ಗುತ್ತಿಗೆದಾರರಿಗೆ, ಇಲಾಖೆಯ ಅಭಿಯಂತರರಿಗೆ ಖಡಕ್ ಆದೇಶ ನೀಡಿ ಗುಣಮಟ್ಟದ ಕಾಮಗಾರಿಯಾಗುವಂತೆ ಸೂಚಿಸಿದರು. ಮಳೆಗಾಲ ಆರಂಭವಾಗಿದ್ದು, ಕಾಮಗಾರಿಯಿಂದ ಹಲವೆಡೆ ನೀರು ಹರಿಯುವ ಗಟಾರಗಳು ಮುಚ್ಚಿ ಹೋಗಿದ್ದು, ಅದನ್ನ ಕೂಡಲೇ ತೆರವುಗೊಳಿಸಬೇಕು. ಜಿಲ್ಲಾಡಳಿತದ ಅಧಿಕಾರಿಗಳು ಮತ್ತು ಪಟ್ಟಣ ಪಂಚಾಯತ್ ಸದಸ್ಯರು ಈ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಗುಣಮಟ್ಟದ ಕಾಮಗಾರಿಯಾಗುವಂತೆ ನೋಡಿಕೊಳ್ಳಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ವಿಆರ್ ಗೌಡ, ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಜೈನಾಬಿ ಸಾಬ್, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಅರುಣ್ ನಾಯ್ಕ್, ಸದಸ್ಯರಾದ ಬಾಲಕೃಷ್ಣ ಬಾಳೇರಿ, ಜಗದೀಪ್ ತೆಂಗೇರಿ, ಹುಸೇನ್ ಖಾದ್ರಿ, ವಿನಾಯಕ್ ಶೇಟ್ ಇನ್ನಿತರರು ಹಾಜರಿದ್ದರು. ಬಿಸಿಲ ಝಳಕ್ಕೆ ಶಿರಸಿ ತಾಲೂಕಿನ ಬೈರುಂಬೆ ಮತ್ತು ತಾರಗೋಡ್ ಪಂಚಾಯತ್ ಅಡಿಕೆ ಬೆಳೆಗಾರರು ನಲುಗಿದ್ದಾರೆ. ಇಲ್ಲಿಯ 150 ಎಕರೆಗೂ ಅಧಿಕ ಪ್ರದೇಶದಲ್ಲಿ ಅಡಿಕೆ ಮರಗಳು ಒಣಗಿ ಉರುವಲಾಗಿ ನಿಂತಿವೆ. ತಾಲೂಕಿನ ಬೈರುಂಬೆ, ಬೆಳಲೆ, ಸದಾಶಿವಹಳ್ಳಿ ಸೇರಿದಂತೆ ವಿವಿಧ ಹಳ್ಳಿಗಳಲ್ಲಿ ಬೇಸಿಗೆಯಲ್ಲಿ ನೀರಿನ ಅಭಾವ ಕಾಣಿಸಿಕೊಂಡಿದೆ. ಇದರಿಂದಾಗಿ ಬಹುತೇಕ ಅಡಿಕೆ ಮರಗಳು ಸತ್ತು ಹೋಗಿದ್ದು, ಇನ್ನು ಕೆಲವು ಸಾಯುವ ಸ್ಥಿತಿಯಲ್ಲಿವೆ. ಅಡಿಕೆ ಮರಗಳನ್ನು ಬದುಕಿಸಿಕೊಳ್ಳುವ ಆಸೆಯಲ್ಲಿ ಕೆಲ ರೈತರು ಸಾಲ ಮಾಡಿ ಬೋರ್ವೆಲ್ ಕೊರೆಸಿದ್ದಾರೆ. 5 ಬೋರ್ಗಳಲ್ಲಿ ಒಂದರಂತೆ ನೀರು ಲಭ್ಯವಾಗುತ್ತಿದೆಯಾದರೂ ಈ ನೀರು ಅಡಿಕೆ ಮರಗಳಿಗೆ ಸಾಲುತ್ತಿಲ್ಲ. ಈಗಾಗಲೇ ಇಲ್ಲಿಯ ವಿವಿಧ ಸರ್ಕಾರಿ ಸಂಘಗಳು ಮತ್ತು ಬ್ಯಾಂಕ್ಗಳಲ್ಲಿ ಸಾಲ ಮಾಡಿಕೊಂಡಿದ್ದ ರೈತರಿಗೆ ಇದೀಗ ಬೋರ್ವೆಲ್ ಸಾಲವು ಸುತ್ತುಕೊಂಡಿದೆ. ಅಡಿಕೆ ಮರವು ಸತ್ತು ಹೋಗಿರೋದ್ರಿಂದ ಮುಂದಿನ ಬೆಳೆಯೂ ಇಲ್ಲದೆ ರೈತರು ಮರುಗುತ್ತಿದ್ದಾರೆ. ಶುಕ್ರವಾರ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಶಾಸಕ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ರೈತರಿಗೆ ನೈಸರ್ಗಿಕ ವಿಕೋಪ ನಿಧಿಯಡಿ ಪರಿಹಾರ ನೀಡುವಂತೆ ಹುಳುಗೋಳ್ ಸೇವಾ ಸಹಕಾರಿ ಸಂಘ ಮನವಿ ಸಲ್ಲಿಸಿದೆ. ಇರುವ ಸಾಲವನ್ನ ಕೃಷಿ ಮಾಧ್ಯಮಿಕ ಸಾಲವನ್ನಾಗಿಸಿ ರೈತರ ನೆರವಿಗೆ ಬರಬೇಕೆಂದು ಆಗ್ರಹಿಸಿದೆ. ರೈತರೊಂದಿಗೆ ಮಾತನಾಡಿದ ಶಾಸಕ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಹಾನಿಗೊಳಗಾದ ಅಡಿಕೆ ತೋಟಗಳ ಪುನಶ್ಚೇತನಕ್ಕೆ ವಿಶೇಷ ಯೋಜನೆ ಹಮ್ಮಿಕೊಳ್ಳಬೇಕು. ಕಂದಾಯ ಹಾಗೂ ತೋಟಗಾರಿಕೆ ಇಲಾಖೆ ಹಾಳಾದ ಅಡಿಕೆ ತೋಟದ ಸಮೀಕ್ಷೆ ನಡೆಸಿ ವರದಿಯನ್ನ ಆದಷ್ಟು ಶೀಘ್ರದಲ್ಲಿ ನೀಡಲಿವೆ. ರೈತರ ಸ್ಥಿತಿಗತಿ ಕುರಿತು ಸದನದಲ್ಲಿ ಚರ್ಚೆ ನಡೆಸಲಿದ್ದೇನೆ ಎಂದರು. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್.
ಕುಮಟಾ ಕೃಷಿ ಅಭಿಯಾನಕ್ಕೆ ಅದ್ದೂರಿ ಚಾಲನೆ. ಅನುಷ್ಠಾನಗೊಳ್ಳಲಿವೆ ನೂತನ ಯೋಜನೆಗಳು, ಸಾಕಾರಗೊಳ್ಳಬೇಕಿದೆ ಇಲಾಖೆಗಳ ನಡಿಗೆ ರೈತರ ಬಾಗಿಲಿಗೆ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಎಂಬಂತಿದೆ ಮುಂಡಗೋಡ್ ಮಿನಿ ವಿಧಾನಸೌಧ. ದುರ್ನಾತ ಬೀರ್ತಿದೆ ಸ್ವಚ್ಛತೆಗೆ ಅರಿವು ಮೂಡಿಸೋ ಜಾಗ. ಇಲ್ಲಿ ಕೇವಲ ಬಾಯಲ್ಲಿ ಮಾತ್ರ ನಡೆಯುತ್ತೆ ಸ್ವಚ್ಛ ಭಾರತ್ ಅಭಿಯಾನ. ಗ್ರಾಮಾಭಿವೃದ್ಧಿ ಅಧಿಕಾರಿಯ ಅಭಿವೃದ್ಧಿಯೇ ಕುಂಠಿತ. ಮುಂಡಳ್ಳಿ ಪಿಡಿಒ ಮೇಲೆ ಆರೋಪಗಳ ಸುರಿಮಳೆ. ಶೀಘ್ರವೇ ವರ್ಗಾಯಿಸುವಂತೆ ಸದಸ್ಯರುಗಳ ಒಕ್ಕೊರಲ ಒತ್ತಾಯ. ಇಲ್ಲಿಗೆ ನೂತನ ನ್ಯೂಸ್ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನೂತನ ಟಿವಿ. ಇದು ನಮ್ಮ ಚಾನಲ್.